ನಮ್ಮ ತಾತನ 90 ವರ್ಷದ ಜೀವನದಲ್ಲಿ 90,000 ಗುಣಗಳಿದೆ. ಅದರಲ್ಲಿ ನನಗೆ ಇಷ್ಟ ಆಗುವ 4 ಗುಣಗಳು ನಾನು ಅವರನ್ನ ಕರೆಯುವ ಪದದಲ್ಲೇ ಇದೆ. ತಾತ. ತಾ ಎಂದರೆ ತಾಳ್ಮೆ, ಆ ಎಂದರೆ ಅನುಭವಿ, ತಾ ಎಂದರೆ ತಪಸ್ವಿ, ಆ ಎಂದರೆ ಆತ್ಮನಿಷ್ಠೆ. ಇವರೇ ನನ್ನ ತಾತ. ನೀವೇನ್ ಹೇಳ್ತೀರಾ ಅಪ್ಪ? ನನಗೆ ತಂದೆ, ಅಪ್ಪ. ಆ ಎಂದರೆ ಆತ್ಮಾಭಿಮಾನ. ನಾನು ನನ್ನ ಭಾಷೆ, ನನ್ನ ರಾಜ್ಯ, ನನ್ನ ದೇಶ, ಪ್ರತಿ ಹಂತದಲ್ಲೂ ಪ್ರತಿ ವಿಷಯದಲ್ಲೂ ಆತ್ಮಾಭಿಮಾನ. ಪ ಎಂದರೆ ಪರಿಶ್ರಮ, ಅಪರಿಮಿತ ಪರಿಶ್ರಮ. ಲತಾ, ನೀನಂತೀಯ? ನನಗೆ ಅವರು ಮಾವ. ಮಾ ಎಂದರೆ ಮಾರ್ಗದರ್ಶಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ. ವಾ ಎಂದರೆ ವಾಗ್ಮಿ, ವಾಕ್ಚತುರ. ಇದು ನಿಮಗೆಲ್ಲ ತಿಳಿದೇ ಇದೆ. ಅಮ್ಮು, ನೀ ಏನು ಹೇಳ್ತೀಯ? ನನಗೆ ಅವರು ತಾತ. ತಾತ ಅಲ್ಲಿ 2 ತಾ: ತನ್ಮಯತೆ, ತಲ್ಲೀನತೆ. ಇವ್ರು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಈ 2 ಶ್ರೇಷ್ಠ ಗುಣಗಳು ಇದ್ದೇ ಇರುತ್ತೆ. ಇಂಥ ಕುಟುಂಬದಲ್ಲಿ ನಾವು ಹುಟ್ಟಿ ಈ ಗುಣಗಳ ಸಣ್ಣ ಅಂಶ ನಮ್ಮಲ್ಲಿ ಇದೆ ಅನ್ನೋದೇ ನಮ್ಮ ದೊಡ್ಡ ಸೌಭಾಗ್ಯ. ನಮ್ಮ ತಂದೆ ಸಕಲ ಗುಣಗಳ ಆಗರ. ಎಲ್ಲಾ ಗುಣಗಳು ಅವರ ಹೆಸರಿನಲ್ಲೇ ಅಡಕವಾಗಿವೆ. ಮನ್ನಾರ್ ಕುಟುಂಬದ ಗಟ್ಟಿಬೇರು. ಮಕ್ಕಳಲ್ಲಿ ಶಿಸ್ತು ಸಂಯಮ ತುಂಬಿದ ಮಮತಾ ಮೂರ್ತಿ. ನಾನು ನನ್ನವರು ಮಾತ್ರ ಎನ್ನದೆ ಸಕಲರ ಏಳಿಗೆಯ ಬಯಸುವ, ಅಂಥವರಿಗಾಗಿ ಎಂತಹ ಕಷ್ಟ ನಷ್ಟಗಳನ್ನ ಎದುರಿಸಲು ಎದೆಗುಂದದವ. ರೋಚಕ ರಂಜಕ ಕಥೆಗಳ ಸರದಾರ. ನೈಜ ಘಟನೆಗಳ ಮೂಲಕ ಜನರ ಮನ ಪರಿವರ್ತಿಸಲು ಬಯಸುವ ಹಿರಿಯಜ್ಜ. ಕೃಷ್ಣನಂತೆ ಜೀವನಾನುಭಾವಗಳ ಹರಿಸುತ್ತಾ ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿ ನಡೆದ ಮಹಾನುಭಾವ. ಉಷ್ಣ ಶೀತ ಎನ್ನದೆ ಸದಾ ಹಸನ್ಮುಖಿ ಸಲಹೆಗಾರ. ಬಾಳಿನ 7 ಬೀಳುಗಳನ್ನ ಸಮಚಿತ್ತದಿ ಸ್ವೀಕರಿಸುವ ಮಾಯಗಾರ. ರಾಗ ದ್ವೇಷಗಳ ತೊರೆದ ಮಾನವ ಮೂರ್ತಿ, ಶಿಸ್ತಿನ ಸಿಪಾಯಿ, ಆದರೂ ಕರುಣಾಮಯಿ. ವಾಗ್ಮಿ, ವಿದ್ಯಾರ್ಥಿಗಳ ಸುಧಾರಕ, ಹಿತಚಿಂತಕ, ಆರಾಧ್ಯ ದೈವ. ಇರುವ ಒಂದು ಜೀವನವ ಪರೋಪಕಾರಕ್ಕಾಗಿ ಮೀಸಲಿಟ್ಟು ಅದಕ್ಕಾಗಿ ನಮ್ಮನ್ನೂ ಪ್ರೇರೇಪಿಸಿ ತಾನು ಅದರಂತೆ ನಡೆದ ಕರ್ಮಯೋಗಿ. ಇವರೇ ನಮ್ಮ ಮನ್ನಾರ್ ಕೃಷ್ಣರಾವ್. ಇದು ನನ್ನ ಜೀವನದಲ್ಲಿ ನಡೆದ ನೈಜ ಘಟನೆ. ನಮ್ಮಪ್ಪ ಇಂಜಿನಿಯರಿಂಗ್ 8th ಸೆಮಿಸ್ಟರ್ಲಿ ಓದ್ತಾ ಇದ್ರು. 4th ಸೆಮಿಸ್ಟರ್ಲಿ ಫೇಲ್ ಆಗಿದ್ದ ಟಾಪ್ ಸಬ್ಜೆಕ್ಟ್ನ ಮರುಪರೀಕ್ಷೆ 8th ಸೆಮಿಸ್ಟರ್ನಲ್ಲಿ ನೀಡಿದ್ರು. ಈಗ ಫೇಲ್ ಆದರೆ 1 ವರ್ಷ ಹೋದಂತೆ. ಈ ಮರುಪರೀಕ್ಷೆ ರಿಸಲ್ಟ್ ಬಂತು. ನಮ್ಮಪ್ಪ ಫೇಲ್ ಆಗಿದ್ರು. 1 ವರ್ಷ ಹೋಯ್ತು. ಕೆಲ್ಸಕ್ಕೆ ಸೇರೋ ಹುರ್ಪಲ್ಲಿದ್ದ ನಮ್ಮಪ್ಪ ಬೆಚ್ಚಗೆ ಮನೆಗೆ ಬಂದರು. ಮನೆಗೆ ಬಂದು ನಮ್ಮ ಅಪ್ಪನ ನಮ್ಮ ಅಜ್ಜಿ ಕೇಳ್ತಾರೆ, ಏನಪ್ಪ ಕಿರಣಿ ಹುಷಾರಿಲ್ವಾ ಅಂತ. ತಕ್ಷಣ ರೂಮಿಂದ ತಾತ, ಏನೋ ರಿಸಲ್ಟ್ ಬಂತಾ, 1 ವರ್ಷ ಹೋಯ್ತಾ ಅಂತಾರೆ. ಅಪ್ಪ ಆಗ ಹ್ಞೂ ಅಂತಾರೆ. ತಕ್ಷಣ ಉಮಾ 5 ರೂಪಾಯಿ ಕೊಡು, ಸಿನಿಮಾಗೆ ಹೋಗಿದ್ದು ಬರಲಿ ಅಂತ ಸಿನಿಮಾಗೆ ಕಳಿಸ್ತಾರೆ. ಮಂಡ್ಯದಂಥ ಊರಲ್ಲಿ ಹೆಂಗಂದ್ರೆ ಮಕ್ಕಳು ಫೇಲ್ ಆದರೆ ಬೇರೆ ಅಪ್ಪಂದ್ರು ಸಿಕ್ಕಿದ್ರಲ್ಲಿ ಅಟ್ಟಿಸ್ಕೊಂಡು ಹೊಡೆಯೋರಂತೆ. ಆದರೆ ನಮ್ಮ ತಾತ ಸಿನಿಮಾಗೆ ಕಳಿಸಿದ್ರು. 1 ವರ್ಷ ಹೋಗಿದ್ರಿಂದ ನನ್ನ ಮಗನ ಭವಿಷ್ಯನೇ ಹಾಳಾಗೋಯ್ತು ಅಂತ ಭಾವಿಸ್ಲಿಲ್ಲ. ಇಂಟರ್ನಲ್ ಮಾರ್ಕ್ಸ್ ಆಡಾಗಿರಲಿಲ್ಲ, ಫೇಲ್ ಅಂತ ರಿಸಲ್ಟ್ ಬಂದಿತ್ತು. ಆದರೆ ನಾನು ಪಾಸಾಗಿದ್ದೆ, ನನ್ನ ಸ್ನೇಹಿತನು ಪಾಸಾಗಿದ್ದ. ಫೇಲ್ ಆಗಿದ್ದೀನಿ ಅಂದ್ಕೊಂಡು ಅವನು ಸೂಸೈಡ್ ಮಾಡ್ಕೊಂಡ. ಇವಾಗ ಆ ಸಮಯದಲ್ಲಿ ನನಗೆ ನಮ್ಮ ತಂದೆ ಬೆಲೆ ಅರ್ಥವಾಯಿತು. ನಮ್ಮ ತಂದೆ ಯಾವಾಗ ಪ್ರೋತ್ಸಾಹಿಸಬೇಕು,
ಯಾವಾಗ ದಂಡಿಸ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಮೈ ಫಾದರ್ ಈಸ್ ಎ ಪ್ರಾಕ್ಟಿಕಲ್ ಆ್ಯಂಡ್ ಮೋಸ್ಟ್ ರಿಯಲಿಸ್ಟಿಕ್ ಮ್ಯಾನ್. ನಮ್ಮ ತಾತನ ಗುಣಗಳನ್ನು ತಿಳ್ಕೊಬೇಕಂದ್ರೆ ಅವರು ಯಾರ್ಯಾರ ಜೀವನ ಚರಿತ್ರೆಗಳನ್ನು ಬರ್ದಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಆ 9 ಜೀವನ ಚರಿತ್ರೆಯ ಹೀರೋಗಳ ಗುಣಗಳನ್ನು ಕೂಡಿದರೆ ನಮ್ಮ ತಾತನ ಗುಣಗಳನ್ನು ನಾವು ನೋಡಬಹುದು. ಆಶ್ಚರ್ಯ ಆಯ್ತಾ? ಹೇಳ್ತೀವಿ ಕೇಳಿ. GD ಬಿರ್ಲಾರ ಹಾಗೆ ಇವರ ಎಲ್ಲಾ ಕಾರ್ಯಗಳಲ್ಲೂ ದೇಶದ ಒಳಿತಿಗೆ ಆದ್ಯತೆ. ಅಜಿಂ ಪ್ರೇಮ್ಜಿ ಅವರ ಹಾಗೆ ನಮ್ರತೆ, ಸಮಗ್ರತೆ ಮತ್ತು ಏಕಾಗ್ರತೆಯ ಪ್ರತಿರೂಪ. JN ಟಾಟಾರವರ ಹಾಗೆ ಇವರು ಮಾನವೀಯತೆಯ ಹರಿಕಾರ ಮತ್ತು ಪರೋಪಕಾರಿ. JRD ಟಾಟಾರವರ ಹಾಗೆ ಇವರು ನೈತಿಕ ತತ್ವ ಹಾಗೂ ಪ್ರಾಮಾಣಿಕತೆಗೆ ಸದಾ ಬದ್ಧ. ಸುಧಾ ಮತ್ತು ನಾರಾಯಣಮೂರ್ತಿ ದಂಪತಿಗಳ ಹಾಗೆ ಇವರು ಸರಳಜೀವಿ, ಶ್ರಮಜೀವಿ ಹಾಗೂ ಸಾಮಾಜಿಕ ಕಳಕಳಿಯ ವ್ಯಕ್ತಿ. ಲೋಕಮಾನ್ಯ ತಿಲಕರಂತೆ ದೃಢ ವ್ಯಕ್ತಿತ್ವ ಹಾಗೂ ಸಮಾಜ ಸುಧಾರಣೆಯ ಚಿಂತಕ. ರಾಜಾಜಿಯವರ ಹಾಗೆ ವಾಕ್ಚತುರ ಮತ್ತು ಮುತ್ಸದ್ದಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹಾಗೆ ಆದರ್ಶ ವ್ಯಕ್ತಿತ್ವ ಹಾಗೂ ಅಪ್ರತಿಭ ಧೈರ್ಯಶಾಲಿ. ಹಾಗೂ ಸರ್ದಾರ್ ಪಟೇಲರ ಹಾಗೆ ನಮ್ಮ ಸಂಸಾರವನ್ನು ಜೇನುಗೂಡಿನಂತೆ ಕೂಡಿಟ್ಟಿರುವ ಲೋಹ ಪುರುಷ. ಈ ನವ ಪುರುಷರ ನವ ವಿಶಿಷ್ಟ ಗುಣಗಳ ನವ ದಶಕಗಳ ಅನುಭವವುಳ್ಳ ನವತಿಯ ಹೊಸ್ತಿಲಲ್ಲಿರುವ ಇವರನ್ನು ಪಡೆದಿಹ ನಾವೇ ಧನ್ಯರು.